ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸಂಜೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಅಮ್ಮನೂ ಸಹಿತ ಸ್ವಲ್ಪ ತರಕಾರಿ ತೊಗೊಂಬರೋದಕ್ಕೆ ಹೋಗಿದ್ರು. ತರಕಾರಿ ಅಂತೂ ಸ್ವಲ್ಪ ರೇಟ್ ಅಂತಲೇ ಹೇಳ್ಬೋದು. ಟೊಮೊಟೊ ಹಣ್ಣು 60 ರುಪೀಸ್ kg ಆಗಿದೆ. ಅದಕ್ಕೆ ಸ್ವಲ್ಪ ಇವತ್ತಿಗೆ ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದು ಅರ್ಧ kg ಟೊಮೆಟೊ ಹಣ್ಣು ಮತ್ತು ಪುದೀನ, ಕೊತ್ತಂಬರಿ ಅದೆಲ್ಲ ತರೋದಕ್ಕೆ ಹೇಳಿದ್ದೆ ಫ್ರೆಂಡ್ಸ್. ಇವತ್ತು ಸ್ವಲ್ಪ ಬಿರಿಯಾನಿ ಮತ್ತು ಚಿಕನ್ ಫ್ರೈ ಮಾಡೋಣ ಅಂತ. ಬಿರಿಯಾನಿ ತಿಂದು ಆಲ್ಮೋಸ್ಟ್ ಒಂದು 2 ಮಂತ್ ಮೇಲೆ ಆಗಿತ್ತು. ಮಸಾಲೆ ಎಲ್ಲ ಜಾಸ್ತಿ ಹಾಕ್ದಂಗೆ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಳ್ತೀನಿ. ನಾನೇ ಮಾಡ್ತೀನಿ. ತಣ್ಣೀರೇನು ಮುಟ್ಟೋದಕ್ಕೆ ಹೋಗೋದಿಲ್ಲ, ಬರೀ ಬಿಸಿನೀರನ್ನೇ ಮುಟ್ಕೊಂಡು ಗೀಜರ್ ನೀರಿರುತ್ತಲ್ವ, ಬೇಕಾದಾಗ ತೊಗೊಂಡು ಬಿಸಿನೀರನ್ನ ನಾನು ವಾಶ್ ಮಾಡ್ಕೊತೀನಿ. ಕೈ ಏನಾದ್ರು ವಾಶ್ ಮಾಡ್ಕೊಳ್ಳೋದಾದ್ರೆ. ತಣ್ಣೀರಿನ್ನೂ ಮುಟ್ತಾ ಇಲ್ಲ ಫ್ರೆಂಡ್ಸ್. ಕೆಲವೊಬ್ರು ಕೇಳ್ತಾ ಇದ್ರಿ, ತಣ್ಣೀರು ಆಲ್ರೆಡಿ ಮುಟ್ತಾ ಇದ್ದೀರಾ ಏನು ಅಂತ ಕೆಲವೊಬ್ರು ಕೇಳ್ತಾ ಇದ್ರಿ. ತಣ್ಣೀರಿನ್ನೂ ಮುಟ್ಟಿಲ್ಲ ಫ್ರೆಂಡ್ಸ್. ನಾವು ಅಮ್ಮನಂತೂ ಮುಟ್ಸೋದಕ್ಕೆ ಬಿಡೋದಿಲ್ಲ. ಆಲ್ಮೋಸ್ಟ್ ಒಂದು 4 ರಿಂದ 5 ತಿಂಗಳು ಆಗಲೇಬೇಕು. ಅಲ್ಲಿವರೆಗೂ ತಣ್ಣೀರು ಮುಟ್ಬೇಡಮ್ಮ ಅಂತ ಹೇಳ್ತಾ ಇದ್ರು. ತಣ್ಣೀರೇನು ನಾನು ಮುಟ್ತಾ ಇಲ್ಲ ಫ್ರೆಂಡ್ಸ್. ಏನಾದ್ರು ಕೆಲಸ ಇದೆ ಅಂತ ಅಂದಾಗ, ಏನಾದ್ರು ಸ್ವಲ್ಪ ಅಡುಗೆ ಮಾಡಬೇಕು ಅಂದಾಗ ನಾನು ಗೀಜರ್ ನೀರು ಇರುತ್ತೆ ಅಲ್ವಾ, ಕಾಸ್ಕೊಂಡ್ಬಿಟ್ಟು ಒಂದು ಬಕೆಟಲ್ಲಿ ತಂದು ಕೊಡ್ತಾರೆ. ಅದರಲ್ಲೇ ಕೈಯನ್ನು ವಾಶ್ ಮಾಡ್ಕೊಳ್ತೀನಿ. ನೋಡಿ ನನ್ನ ಪಾಪು ಯಾವ ರೀತಿಯಾಗಿ ನೋಡ್ತಾಳೆ ಅಂತ. ಅವಳಿಗೂ ಸಹಿತ ಎಣ್ಣೆ ಸ್ನಾನ ತುಂಬ ಚೆನ್ನಾಗಿ ಮಾಡ್ತಿದ್ವಿ. ಆಯಿಲ್ ಯಾವ್ದು ಹಚ್ತೀರಾ ಅಂತ ಕೇಳ್ತಾ ಇದ್ದೀವಿ ಫ್ರೆಂಡ್ಸ್. ನಾನು ಬಂದು ಆಯಿಲ್ ಹಚ್ಚೋದು ಇದು ಬಾದಾಮ್ ಆಯಿಲ್ ಹಚ್ತೀನಿ. ಮತ್ತು ಒಂದೊಂದು ಟೈಮು ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ ಎರಡು ಸಹಿತ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸ್ಬಿಟ್ಟು ನಾನು ಅವಳಿಗೆ ಆಯಿಲನ್ನು ಅಪ್ಲೈ ಮಾಡ್ತೀನಿ. ಇವಾಗ ಜಾಸ್ತಿ ಅಪ್ಲೈ ಮಾಡ್ತಾ ಇರೋದು ಬಾದಾಮ್ ಆಯಿಲ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ದೊಡ್ಡಳಾಗಲಿ, ಆಮೇಲೆ ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆ ಕಂಪಲ್ಸರಿಯಾಗಿ ಯೂಸ್ ಮಾಡ್ತೀನಿ. ಪಾಪುನೂ ಸಹಿತ ಹಾಗೆ ಕೂರಿಸ್ಕೊಂಡಿದ್ದೆ. ಯಾಕೆ ಅಂತಂದರೆ ಎನಿ ಟೈಮ್ ಮಲ್ಕೊಂಡಿದ್ರೆ ಮಲಗಿದ ಜಾಗದಲ್ಲೇ ಒಂದೇ ಜಾಗನೇ ನೋಡ್ದಂಗೆ ಆಗುತ್ತೆ. ಇವಾಗ ಮಕ್ಕಳಿಗೆ ಆ ಕಡೆ ಈ ಕಡೆ ಚೆನ್ನಾಗಿ ನೋಡ್ತಾ ಇರ್ತಾರೆ. ನಮ್ಮ ಪಾಪು ಅಂತೂ ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದಾಳೆ. ನಾವೆಲ್ಲಿ ಕರಿತೀವಿ ನೋಡಿ ಆ ಕಡೆನೇ ತಿರುಗ್ತಾಳೆ. ಅವ್ರ ಪಪ್ಪ ಸೌಂಡು ಕೇಳ್ಕೊಂಡ್ರೆ ಸಾಕು, ಯಾವ ಕಡೆ ಬೇಕಾದ್ರೂ ತಿರುಗ್ತಾಳೆ. ಚೆನ್ನಾಗಿ ಮಾತಾಡ್ತಾಳೆ. ಇವಾಗಲೂ ಸಹಿತ ನನ್ನ ತೊಡೆ ಮೇಲೆ ಕೂತಿದ್ದಾಳೆ ನೋಡಿ. ಮಾತಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಹ್ಞೂ ಅಂತ ಮಾತಾಡ್ತಾ ಇರ್ತಾಳೆ ಫ್ರೆಂಡ್ಸ್. ಸ್ವಲ್ಪ ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದಾಳೆ ಅಂತಲೇ ಹೇಳ್ಬೋದು. ಅದಕ್ಕೆ ಸ್ವಲ್ಪ ಹೊತ್ತು ನಾನು ಹಾಗೆ ಕೂಡಿಸ್ಕೊಂಡಿದ್ದೆ. ನಾನು ಸಹಿತ ಎನಿ ಟೈಮ್ ಮಲ್ಕೊಂಡು ಬೆನ್ನೋವು, ಸೊಂಟ ನೋವು ಬರ್ತಾ ಇರುತ್ತೆ ಅಲ್ವಾ, ಸ್ವಲ್ಪ ಚೇರ್ ಮೇಲೆ ಕೂತ್ಕೊಂಡು ಹಾಗೆ ಸಂಡೇ ಅಂತ ಪ್ರೋಗ್ರಾಮನ್ನು ನೋಡ್ತಾ ಇದ್ದೆ. ಪಾಪನೂ ಸಹಿತ ಹಾಗೆ ಕೂಡಿಸ್ಕೊಂಡಿದ್ದೀನಿ. ಅವಳು ಆ ಕಡೆ ಈ ಕಡೆ ಅವ್ರ ಅಕ್ಕ ಆಟ ಆಡೋದು ನೋಡ್ಬಿಟ್ಟು ಅದೆಲ್ಲ ನೋಡೋದು, ಗೊಂಬೆ ನೋಡೋದು ಅದೆಲ್ಲ ಮಾಡ್ತಾ ಇರ್ತಾಳೆ. ಪಾಪುಗೂ ಇನ್ಮೇಲೆ ಆಟ ಸಾಮಾನೆಲ್ಲ ತರಬೇಕು. ಯಾಕೆ ಅಂತಂದರೆ ಯಶು ಏನೇ ಆಟ ಆಡಿದ್ರು ಸಹಿತ ಕರೆಕ್ಟಾಗಿ ನೋಡ್ಕೊಂಡು ಅದನ್ನು ಎಂಜಾಯ್ ಮಾಡ್ತಾ ಇರ್ತಾಳೆ. ಅದಕ್ಕೆ ನೋಡೋಣ, ಪಾಪುಗೂ ಸಹಿತ ಆಟ ಸಾಮಾನೆಲ್ಲ ತರಿಸ್ಬೇಕಾಗುತ್ತೆ. ಡಿಮಾರ್ಟಲ್ಲಿ ತುಂಬ ಚೆನ್ನಾಗಿರುತ್ತೆ, ಅಲ್ಲಿಂದ ತರಿಸ್ತೀನಿ. ನೋಡೋಣ, ಆನ್ಲೈನಲ್ಲೂ ಸಹಿತ ಚೆಕ್ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ಬನ್ನಿ ಚಿಕನ್ ಬಿರಿಯಾನಿ ಮಾಡೋದಕ್ಕೆ ಸ್ವಲ್ಪ ಸ್ಪೆಷಲಾಗಿ ಮಾಡೋಣ ಅಂತ ನಾನು ಫಸ್ಟಿಗೆ ಮ್ಯಾರಿನೇಟ್ ಮಾಡಿಡ್ತಾ ಇದ್ದೀನಿ. ಚಿಕನ್ ಬಂದು 2.5 kg ಮೇಲೆ ತಂದಿದ್ದಾರೆ ಅಂತ ಅನಿಸುತ್ತೆ. ನೋಡೋಣ, ಎಷ್ಟು ಬಿರಿಯಾನಿಗೆ ಸ್ವಲ್ಪ ಕಡಿಮೆ ಹಾಕ್ತೀನಿ. ಸ್ವಲ್ಪ ಗ್ರೇವಿ ಟೈಪು ಚಿಕನ್ ಮಾಡಿದರೆ ಚೆನ್ನಾಗಿ ನೆಂಚ್ಕೊಂಡು ತಿಂತಾರಲ್ವ ಅಂತ ಹೇಳ್ಬಿಟ್ಟು ಸ್ವಲ್ಪ ಚಿಕನ್ ಒಂದು 3/4 kg ಅಷ್ಟು ಬಿರಿಯಾನಿ ಮಾಡ್ತಾ ಇದ್ದೀನಿ. ಇದಕ್ಕೆ ಬಂದುಬಿಟ್ಟು ನಾನು 1/4 ಲೀಟ್ರ್ ಮೊಸರು, ನಿಂಬೆಹಣ್ಣು, ಸ್ವಲ್ಪ ಬಿರಿಯಾನಿ ಮಸಾಲ ಪೌಡರು, ಚಿಲ್ಲಿ ಪೌಡರು, ಸ್ವಲ್ಪ ಧನಿಯಾ ಪೌಡರು, ಪುದೀನ ಒಂದು ಹಿಡಿ, ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಅದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮ್ಯಾರಿನೇಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ. ಮತ್ತು ಪಲಾವ್ ಎಲೆ ಮತ್ತು ಚಕ್ಕೆ ಅದೆಲ್ಲ ಬರುತ್ತೆ ಅಲ್ವಾ, ಮಸಾಲೆ ಐಟಮ್ ಅದೆಲ್ಲ ಇದ್ರೊಳಗಡೆ ಹಾಕಿದ್ದೀನಿ. ಆಯಿಲಲ್ಲಿ ಹಾಕೋಕ್ಕಿಂತ ಈ ರೀತಿಯಾಗಿ ಮಾಡಿದರೆ ಇನ್ನೂ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಅಂತ ಸ್ವಲ್ಪ ಆನಿಯನ್ನು ಸಹಿತ ಚೆನ್ನಾಗಿ ಬ್ರೌನಿಷ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇದ್ರೊಳಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ಟೈಮ್ ಈ ರೀತಿ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಚೆನ್ನಾಗಿರುತ್ತೆ ಅಂತ ಮಾಡ್ತಾಯಿದ್ದೀನಿ. ವಿಡಿಯೋದಲ್ಲಿ ನೋಡಿದ್ದೆ, ಅದಕ್ಕೆ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಆಯಿಲ್ ಕಾದ ನಂತರ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದಲ್ವ, ಒಂದು 10 ನಿಮಿಷ ಮ್ಯಾರಿನೇಟ್ ಮಾಡಿದರೆ ಸಾಕಾಗುತ್ತೆ. ಚೆನ್ನಾಗಿ ಮಸಾಲೆ ಎಲ್ಲ ಚಿಕನ್ ಒಳಗಡೆ ಇಳ್ಕೋಬೇಕಲ್ವ, ಬರೀ ಚಿಕನ್ನೇ ತಿಂದಂಗೆ ಆಗಬಾರ್ದು ಅಂತ ನಾನು ಹೀಗೆ ಮಾಡಿದ್ದೆ ಫ್ರೆಂಡ್ಸ್. ಚಿಕನ್ ಬಿರಿಯಾನಿ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಎಷ್ಟೋ ದಿನ ಆಗಿತ್ತಲ್ವ. ಮಸಾಲೆನೂ ಸಹಿತ ಜಾಸ್ತಿ ಹಾಕಿಲ್ಲ ನಾನು, ನೋಡ್ತಿರ್ಬೋದು. ಲಾಸ್ಟಲ್ಲಿ ತೋರ್ತೀನಿ ಮಸಾಲೆ ಹೇಗೆ ಹಾಕಿದ್ದೀನಿ ಅಂತ. ಸಿಂಪಲಾಗೆ ಪುದೀನ ತಿಂದರೆ ಏನಾಗೋದಿಲ್ಲ, ಪುದೀನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡು ಊರಿಂದ ಪುದೀನ ತರ್ತೀನಿ ಅಂದರು. ನಾನೇ ಬೇಡ ಅಂದ್ಬಿಟ್ಟು ಇಲ್ಲಿ ಸುಮ್ಮನೆ 5-10 ರೂಪಾಯಿ ಕೊಟ್ಟು ತರಿಸ್ಕೊಂಡೆ ನಾನೇ. ಇಲ್ಲಿ ನೋಡಿ, ಆನಿಯನ್ ಸ್ವಲ್ಪ ಬ್ರೌನಿಷ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಚೆನ್ನಾಗಿ ಬ್ರೌನಿಷ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಬಿರಿಯಾನಿ ತುಂಬ ಟೇಸ್ಟಿಯಾಗಿರುತ್ತೆ. ಈ ಕಡೆಯೂ ಸಹಿತ ಆ ಕಡೆ ಚೆನ್ನಾಗಿ ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ. ಈ ಕಡೆಯೂ ಸಹಿತ ಸ್ವಲ್ಪ ಚಿಕನ್ ಫ್ರೈಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆ ಕಡೆ ಬಿರಿಯಾನಿ ಮತ್ತು ಈ ಕಡೆ ಚಿಕನ್ ಫ್ರೈ ಎರಡು ಒಟ್ಟಿಗೆ ಮಾಡಿಬಿಟ್ರೆ ಬೇಗ ಆಗುತ್ತಲ್ವ ಅಂತ. ನನ್ನ ಹಸ್ಬೆಂಡ್ಗೆ ನಾನು ಮಾಡೋದು ಅಂದರೆ ಇಷ್ಟ. ಅದಕ್ಕೆ ಅಮ್ಮಗೆ ಸ್ವಲ್ಪ ಬಿರಿಯಾನಿ ಎಲ್ಲ ಅಷ್ಟೊಂದು
ಬರೋದಿಲ್ಲ. ಈ ರೀತಿ ಹಳ್ಳಿ ಕಡೆ ಬಸ್ ಸಾಂಬಾರು, ಹುಳಿ ಸಾಂಬಾರು ಅದೆಲ್ಲ ಚೆನ್ನಾಗಿ ಮಾಡ್ತಾರೆ. ಅದಕ್ಕೆ ನಾನೇ ಮಾಡೋಣ ಅಂತ ನಾನೇ ಮಾಡ್ತಾಯಿದ್ದೀನಿ. ತಣ್ಣೀರೇನು ಮುಡ್ತಾ ಇಲ್ಲ ಫ್ರೆಂಡ್ಸ್, ನೋಡ್ತಿರ್ಬೋದು. ಬಕೀಟಲ್ಲಿ ಬಿಸಿನೀರನ್ನು ಇಟ್ಕೊಂಡು ಕೈಯನ್ನು ವಾಶ್ ಮಾಡ್ಕೊಳ್ತೀನಿ. ನಾನು ತಣ್ಣೀರೇನು ಮುಟ್ಟೋದಿಲ್ಲ. ಈಗಂತೂ ಫುಲ್ಲು ಹೆವಿ ಕೋಲ್ಡ್ ಅಂತಲೇ ಹೇಳ್ಬೋದು. ಈ ಟೈಮಲ್ಲಿ ಮುಟ್ಬಿಟ್ರೆ ಮಗಿಗೂ ಸಹಿತ ಕೋಲ್ಡ್ ಆಗಿಬಿಡುತ್ತೆ. ನೀವು ಸಹಿತ ಮುಟ್ಟೋದಕ್ಕೆ ಹೋಗ್ಬೇಡಿ, ಅಪ್ಪಿತಪ್ಪಿ ಮುಟ್ಟೋದಕ್ಕೆ ಹೋಗ್ಬೇಡಿ. ಅಕಸ್ಮಾತ್ ಒಬ್ಬರೇ ಇದ್ದೀರಾ ಅಂತ ಅಂದರೂ ಸಹಿತ ನೀವು ಬಿಸಿನೀರನ್ನು ಕಾಸ್ಕೊಳ್ಳಿ. ಗೀಜರ್ ಇಲ್ಲ ಅಂದ್ರೆ ಪರವಾಗಿಲ್ಲ, ಗ್ಯಾಸಲ್ಲಿ ಬಿಸಿನೀರನ್ನು ಕಾಸ್ಕೊಂಡು ಅಡುಗೆ ಮಾಡೋ ಟೈಮಲ್ಲಿ ಯೂಸ್ ಮಾಡ್ಕೋಬೋದು. ನೋಡಿ, ನನ್ನ ಹಸ್ಬೆಂಡು ಸಹಿತ ಊರಿಂದ ಬಂದಿದ್ದಾರೆ. ಪರಂಗಿ ಹಣ್ಣು ಮತ್ತು ನುಗ್ಗೆ ಸೊಪ್ಪು ಅದೆಲ್ಲ ತೊಗೊಂಬಂದಿದ್ರು. ನುಗ್ಗೆ ಸೊಪ್ಪು ತಿನ್ನಬೇಕು ನಾನು. ಮಗುಗೆ ಹಾಲು ಹೆಚ್ಚಾಗಬೇಕು ಅಂದರೆ ನಾವು ನುಗ್ಗೆ ಸೊಪ್ಪು ಮತ್ತು ಇದು ಯಾವುದಪ್ಪ ಯಾವುದು ಸಬ್ಬಕ್ಕಿ ಸೊಪ್ಪು ತಿನ್ನಬೇಕಾಗುತ್ತೆ. ಮೇಯ್ನ್ ಸಬ್ಬಕ್ಕಿ ಸೊಪ್ಪು ತಿನ್ನಬೇಕಾಗುತ್ತೆ ಫ್ರೆಂಡ್ಸ್. ಕೆಲವೊಬ್ಬರು ಕೇಳ್ತಾಯಿದ್ರಿ, ಮಗುಗೆ ಹಾಲು ಸಾಕಾಗ್ತಾಯಿಲ್ಲ, ಹಾಲು ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಬೇಕು ಅಂದರೆ ಏನು ಮಾಡಬೇಕು ಅಂತ. ಒಂದು ಬಂದುಬಿಟ್ಟು ಬೆಳ್ಳುಳ್ಳಿ ತಿನ್ನಬೇಕಾಗುತ್ತೆ. ಬೆಳ್ಳುಳ್ಳಿಲೂ ಸಹಿತ ಇಂಪ್ರೂವ್ಮೆಂಟ್ ಆಗಿಲ್ಲ ಅಂದರೆ ನೀವು ಸಬ್ಬಕ್ಕಿನ ತಿನ್ನಬೇಕಾಗುತ್ತೆ. ಸಬ್ಬಕ್ಕಿಲಿ ತುಂಬ ಚೆನ್ನಾಗಿ ಹಾಲು ಉತ್ಪತ್ತಿಯಾಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ನುಗ್ಗೆ ಸೊಪ್ಪನ್ನು ತಿನ್ನಬೇಕಾಗುತ್ತೆ. ನುಗ್ಗೆ ಸೊಪ್ಪು ಸ್ವಲ್ಪ ಓವರ್ ಹೀಟ್ ಆಗುತ್ತೆ, ನೋಡ್ಕೊಂಡು 1 ತಿಂಗಳ ಮೇಲೆ ಮಗು ಆಗಿದೆ ನೀವು ಸಬ್ಬಕ್ಕಿ ಸೊಪ್ಪು, ನುಗ್ಗೆ ಸೊಪ್ಪು ತಿನ್ನಬೇಕಾಗುತ್ತೆ. ಅದ್ರ ರಸನಾರು ನೀವು ಬೇಯಿಸ್ಕೊಂಡು ಕುಡಿಬೇಕಾಗುತ್ತೆ ಫ್ರೆಂಡ್ಸ್. ಈ ಸೈಡ್ ಬಂದುಬಿಟ್ಟು ಇದು ಚಿಕನ್ ಫ್ರೈಗೆ ಆಲ್ಮೋಸ್ಟ್ ಇವಾಗ ನಾನು ಬಿರಿಯಾನಿ ರೆಡಿ ಆಗಿದೆ. ವಾವ್, ಎಷ್ಟು ಸ್ಮೆಲ್ ಘಮ ಘಮ ಅಂತಿತ್ತು ಗೊತ್ತಾ. ಜಾಸ್ತಿ ಮಸಾಲೆ ಹಾಕಿಲ್ಲ, ನಾನು ತಿನ್ನಬೇಕು ಅಲ್ವಾ, ಅದಕ್ಕೆ ಜಾಸ್ತಿ ಮಸಾಲೆ ಹಾಕಿಲ್ಲ. ನೀವು ಕೇಳ್ತಾ ಇದ್ರಿ, ಇಷ್ಟು ಬೇಗ ನೀವು ಆಯಿಲ್ ಪದಾರ್ಥ ತಿಂತಾ ಇದ್ದೀರಾ ಮತ್ತು ಮನೇಲಿ ಏನು ಅಡುಗೆ ಮಾಡಿದ್ರು ತಿಂತಾ ಇರ್ತೀರಾ, ನಿಮಗೆ ಸಪ್ರೇಟ್ ಮಾಡ್ಕೋತಾ ಇಲ್ವಾ ಅಂತ. ಹೌದು ಫ್ರೆಂಡ್ಸ್, ಮನೇಲಿ ಏನು ಮಾಡ್ತೀವಿ ನೋಡಿ ಅದನ್ನೇ ತಿಂತಾ ಇದ್ದೀನಿ. ಸ್ವಲ್ಪ ಆಯಿಲ್ ಕಡಿಮೆ ಹಾಕ್ಬಿಡ್ತೀವಿ ನಾವು ಮುಂಚೆಗೆ, ಏನೂ ಆಗೋದಿಲ್ಲ. ಸ್ವಲ್ಪ ಬಿಸಿ ಬಿಸಿ ಇದು ತಿನ್ನಬೇಕಾಗುತ್ತೆ. ಆಯಿಲ್ ಸ್ವಲ್ಪ ಜಾಸ್ತಿ ತಿನ್ನಬಾರ್ದು ಅಷ್ಟೇ. ಆಯಿಲ್ ಸ್ವಲ್ಪ ಕಡಿಮೆ ಹಾಕ್ಕೊಂಡು ನಾನು ಮಾಡ್ಕೊಂಡಿದ್ದೀನಿ. ಮಸಾಲೆ ಪದಾರ್ಥನೂ ಸಹಿತ ಜಾಸ್ತಿ ತಿನ್ನಬಾರ್ದು. ಮಗುಗೆ ಜಾಸ್ತಿ ಅವಾಗವಾಗ ವಾಮಿಟೇಷನ್ ಬರೋದು, ಒಡೆದೋಗಿರೋ ಹಾಲು ಥರ ವಾಮಿಟ್ ಬರೋದು ಅದೆಲ್ಲ ಆಗ್ತಾ ಇರುತ್ತೆ. ಅದಕ್ಕೆ ಸ್ವಲ್ಪ ನೋಡ್ಕೊಂಡು ತಿನ್ನಬೇಕಾಗುತ್ತೆ. ನಾನೇನು ಚಿಕನ್ ಫ್ರೈ ಅಷ್ಟೊಂದು ಇಷ್ಟ ಆಗೋದಿಲ್ಲ ಫ್ರೆಂಡ್ಸ್. ದಿನ ಚಿಕನ್ ಫ್ರೈ ಮುಂಚೆ ಎಲ್ಲ ತಿಂದು ಬೇಜಾರಾಗಿದೆ. ಸ್ವಲ್ಪ ಬಿರಿಯಾನಿ ತಿನ್ಕೊಂಡ್ಬಿಡ್ತೀನಿ. ನೋಡಿ, ನಾನು ಮಕ್ಕಳಿಗೆ ಹಾಕ್ಕೊಡ್ತಾ ಇದ್ದೀನಿ ಸ್ವಲ್ಪ ಈ ರೀತಿಯಾಗಿ ಬಿರಿಯಾನಿ. ಸ್ವಲ್ಪ ಚಿಕನ್ ಗ್ರೇವಿ ಟೈಪ್ ಮಾಡಿದ್ದೆ, ಚೆನ್ನಾಗಿತ್ತು. ನಮ್ಮ ಮನೆಯಲ್ಲಂತೂ ಎಂಜಾಯ್ ಮಾಡ್ಕೊಂಡು ತಿಂದರು. ರೆಸಿಪಿ ಯಾವುದೂ ತೋರಿಸಿದ್ದಿಲ್ಲ ಫ್ರೆಂಡ್ಸ್, ನಿಮಗೆ ನೋಡೋದಿಲ್ಲ ಅಂತ ನಾನು ತೋರಿಸಿದ್ದಿಲ್ಲ. ಇನ್ನು ಮುಂದೆ ತೋರಿಸ್ತೀನಿ, ಯಾವಾಗಲಾದ್ರು ಫ್ರೀ ಇದ್ದಾಗ ತೋರಿಸ್ತೀನಿ. ಅರ್ಜೆಂಟಲ್ಲಿ ಮಾಡಿದ್ದಲ್ವ. ಇವಾಗ ಬಂದುಬಿಟ್ಟು ಊಟ ಎಲ್ಲ ಆಯಿತು ಫ್ರೆಂಡ್ಸ್. ಬಿರಿಯಾನಿ ತುಂಬ ಚೆನ್ನಾಗಿ ಬಾರಿಸ್ದೆ ಅಂತಲೇ ಹೇಳ್ಬೋದು. ನೀವೇನೇ ಊಟ ಮಾಡಿದರೂ ಸಹಿತ ಚೆನ್ನಾಗಿ ಬಿಸಿನೀರು ಕುಡಿಬೇಕಾಗುತ್ತೆ. ನೀವೆಷ್ಟು ಚೆನ್ನಾಗಿ ಬಿಸಿನೀರು ಕುಡಿತೀರಾ ಬೇಗನೆ ಜೀರ್ಣಕ್ರಿಯೆ ಆಗುತ್ತೆ ಮತ್ತು ಮಗುಗೆ ಹೊಟ್ಟೆ ನೋವು ಬರೋದು ಅದೆಲ್ಲ ಆಗೋದಿಲ್ಲ ಖಾರದ ಪದಾರ್ಥ ತಿಂದಾಗ. ಇವಾಗ ನೋಡಿ, ಎಲಡಿಕೆ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಎಲಡಿಕೆ ಹಾಕ್ಕೊಳ್ಳೋದು ಅಂದರೆ ಇಷ್ಟನೇ ಆಗೋದಿಲ್ಲ ಫ್ರೆಂಡ್ಸ್. ಆದರೆ ನಮ್ಮ ಅಕ್ಕ ಬಂದಿದ್ಲಲ್ವ ಹೋದ ವಾರ, ನೀನು ಊಟ ಮಾಡಿದ ತಕ್ಷಣ ದಿನ ಒಂದೊಂದು ಎಲೆ ಹಾಕೋ, ಮಗುಗೆ ವಾಮಿಟ್ ಬರೋದಿಲ್ಲ, ಏನೂ ಬರೋದಿಲ್ಲ, ತುಂಬ ಚೆನ್ನಾಗಾಗುತ್ತೆ. ಊಟ ಮಾಡಿದ ತಕ್ಷಣವೇ ದಿನ ಒಂದೊಂದು ಎಲೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮಲಗೋ ಟೈಮಲ್ಲಿ ಕಂಪಲ್ಸರಿಯಾಗಿ ಹಾಕೋಬೇಕಂತೆ ಫ್ರೆಂಡ್ಸ್. ನಾನು ಇಷ್ಟು ದಿನ ಹಾಕ್ಕೊಂಡಿರಲಿಲ್ಲ, ಬರೀ ಪ್ರೆಗ್ನೆನ್ಸಿಲಿ ಮಾತ್ರ ತಿನ್ನಬೇಕು ಅಂತ ಪ್ರೆಗ್ನೆನ್ಸಿಲಿ ಮಾತ್ರ ಅವಾಗವಾಗ ಒಂದೊಂದು ತಿಂತಾಯಿದ್ದೆ. ನಮ್ಮಕ್ಕ ದಿನ ಹಾಕು ಅಂತ ಹೇಳ್ತಾಯಿದ್ಲು. ಅದಕ್ಕೆ ಇವತ್ತು ಬಂದುಬಿಟ್ಟು ಹೇಳಿದ್ಲಲ್ವ, ಏನೋ ಮಗುಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಅಂತ ಫ್ರೆಂಡ್ಸ್. ಅದರಲ್ಲಿ ಕ್ಯಾಲ್ಸಿಯಮ್ ಅದೆಲ್ಲ ಚೆನ್ನಾಗಿರುತ್ತೆ ಅಂತೆ. ಸುಣ್ಣ ತಿನ್ನಬೇಕು ಅಲ್ವಾ, ಸ್ವಲ್ಪ ಸುಣ್ಣ ತಿಂದರೆ ಇನ್ನೂ ಚೆನ್ನಾಗಿರುತ್ತಂತೆ. ಸ್ವಲ್ಪ ತಿನ್ನಿ ಮತ್ತು ಬಾಯಿ ಉರಿ ಬರೋ ಥರ ತಿನ್ನೋಕೆ ಹೋಗ್ಬಿಡಿ. ಇಲ್ಲಿ ನಾನು ಒಂದು 3 ಅಡಿಕೆ ತೊಗೊಂಡಿದ್ದೀನಿ, ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸುಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಬಾದಾಮನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನನಗೆ ಎಲೆಡಿಕೆ ಜೊತೆಗೆ ಸ್ವಲ್ಪ ಬಾದಾಮ್ ಹಾಕ್ಕೊಂಡ್ರೆ ತುಂಬ ಇಷ್ಟ ಆಗುತ್ತೆ. ನಿಮಗೆ ಬಾದಾಮು ಮನೇಲಿಲ್ಲ ಅಂದರೆ ಪರವಾಗಿಲ್ಲ, ಏಲಕ್ಕಿ ಹಾಕ್ಕೊಳ್ಬೋದು, ಇನ್ನೂ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನನಗೆ ಏಲಕ್ಕಿ ಇಲ್ಲ, ಬಾದಾಮು ಏಲಕ್ಕಿ ಹಾಕಿದರೆ ಇನ್ನೂ ಸೂಪರಾಗಿರೋದು, ಒಳ್ಳೆ ಸ್ವೀಟ್ ಬಿಡೋ ಥರ ನಾನೇ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ನಮ್ಮ ಅಕ್ಕ ಹೇಳಿದ್ಲಲ್ವ, ಊಟ ಮಾಡಿದ ತಕ್ಷಣ ತಿನ್ನಬೇಕು. ನಾನ್ ವೆಜ್ ದಿನ ಮಾತ್ರ ಅಲ್ಲ, ದಿನ ತಿನ್ನು, ತುಂಬ ಚೆನ್ನಾಗಿರುತ್ತೆ. ಮಗುಗೆ ಹಾಲು ಕುಡಿಸೋರು ದಿನ ಎಲಡಿಕೆ ತಿನ್ನಬೇಕಂತೆ. ನೀವು ಅಷ್ಟೇ ಖಂಡಿತವಾಗಿಯೂ ಟ್ರೈ ಮಾಡಿ, ಏನಾಗೋದಿಲ್ಲ. ಎಲಡಿಕೆ ತಿನ್ನಿ ಊಟ ಆಗಿದ ತಕ್ಷಣವೇ. ಮಗುಗೆ ಹಾಲು ಕುಡಿಸೋಕ್ಕಿಂತ ಮುಂಚೆ ಎಲಡಿಕೆ ತಿಂದರೆ ಏನೋ ಹೇಳ್ತಾರೆ ಚೆನ್ನಾಗಿರುತ್ತೆ ಅಂತ. ನನಗೆ ಅಷ್ಟಾಗಿ ಗೊತ್ತಿಲ್ಲ, ಇನ್ನೊಂದು ಸರಿ ಕೇಳ್ಕೊಂಬಿಟ್ಟು ನಾನು ಹೇಳ್ತೀನಿ. ನಮ್ಮ ಅಕ್ಕ ಹೇಳಿದ್ಲಲ್ವ ಅಂತ ನಾನು ತಿಂತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ಬಂದು ಎಲಡಿಕೆ ತಿಂದು ಸ್ವಲ್ಪ ಮಲ್ಕೋಬೇಕಾಗುತ್ತೆ. ಪಾಪುನೂ ಸಹಿತ ಎದ್ದಿದ್ದಾಳೆ, ಇನ್ನೇನು ನೈಟು ಜಾಗರಣೆ ಮಾಡಬೇಕಾಗುತ್ತೆ. ನೋಡಿ ಬಿಡ್ಕೊಂಡು ಹೆಂಗೆ ನೋಡ್ತಾ ಇದ್ದಾಳೆ ಪಾಪು ಅಂತ. ಅವಳು ನಾನು ಇಬ್ಬರು ಸಹಿತ ಮಾತಾಡ್ಕೊಂಡು ಮಲ್ಕೋಬೇಕಾಗುತ್ತೆ. ನಾನು ಏನಾದ್ರು ಇವಾಗ ಮಾತಾಡಿದರೆ ಅದಕ್ಕೆ ರಿಯಾಕ್ಷನ್ ಕೊಡೋದು ಅನ್ನೋದು ಅದೆಲ್ಲ ಮಾಡ್ತಾಯಿಲ್ಲ ಫ್ರೆಂಡ್ಸ್. ಸ್ವಲ್ಪನೇ ಅದೆಲ್ಲ ಮಾಡ್ತಾಯಿರ್ತಾಳೆ. ನನಗೆ ಖುಷಿಯಾಗುತ್ತೆ. ನಮ್ಮಮ್ಮನೂ ಸಹಿತ ನೋಡಿ ನಗ್ತಾಯಿದ್ರು, ಎಷ್ಟು ಚೂಟಿ ಐತಿ ನೋಡಿ ಪಾಪು ಅಂತ ಹೇಳ್ತಾಯಿದ್ರು. ಮತ್ತು ಕೈಯೆಲ್ಲ ಆಡಿಸೋದು, ಕಾಲೆಲ್ಲ ಆಡಿಸೋದು, ಈ ಕಡೆ ಸೈಡಿಗೆ ತಿರುಗೋದು ಅದೆಲ್ಲ ಮಾಡ್ತಾಳೆ.
ತುಂಬ ಖುಷಿಯಾಗುತ್ತೆ. ಆ್ಯಕ್ಟಿವ್ ಆಗಿದ್ದಾಳೆ, ಸ್ವಲ್ಪ ಸೈಲೆಂಟ್ ಅಂತಲೇ ಹೇಳ್ಬೋದು. ಯಶು ಈ ಟೈಮಲ್ಲಿ ತುಂಬ ಅಂದರೆ ತುಂಬ ತರಲೆ ಮಾಡೋಳು, ಜೋರಾಗಿ ಕಿರ್ಚೋದು ಅದೆಲ್ಲ ಮಾಡೋದು. ಇದು ಪಾಪ ತುಂಬ ಸೈಲೆಂಟು ಪಾಪು ಮರಿ ಅಂತಲೇ ಹೇಳ್ಬೋದು. ನೋಡಿ ಏನೇ ಮಾಡಿದರೆ ಸಹಿತ ಸೈಲೆಂಟಾಗಿರುತ್ತೆ ಪಾಪು. ಪಾಪುಗೂ ಸಹಿತ ಹಾಲು ಕುಡಿಸಿ ಇನ್ನೇನು ಮಲಗಿಸ್ಬೇಕಾಗುತ್ತೆ ಫ್ರೆಂಡ್ಸ್. ಅವಳು ಮಲ್ಕೋತಾನೆ ಇಲ್ಲ, ನೈಟ್ ಹೊತ್ತು ಹಾಗೆ ಎದ್ದಿರ್ತಾಳೆ. ಇವಾಗಲೂ ಸಹಿತ ನೈಟ್ ಹೊತ್ತು ಹಾಗೆ ಎದ್ದಿರ್ತಾಳೆ. ಒಂದೊಂದು ಮಕ್ಕಳು ಹಾಗೆ 3 ತಿಂಗಳವರೆಗೂ ಮಲ್ಕೊಳ್ಳೋದೇ ಇಲ್ಲ. ಅದೊಂದೇ ಬೇಜಾರಾಗ್ತಾ ಇದೆ ನನಗೆ, ಇನ್ನೇನೂ ಇಲ್ಲ. ಮತ್ತು ಫ್ರೆಂಡ್ಸ್, ಪಾಪುಗೆ ಇಂಜೆಕ್ಷನ್ ಯಾವಾಗ ಅಂತ ಕೇಳ್ತಾ ಇದ್ದಿ. ಎಷ್ಟೋ ಜನ ಕೇಳಿದ್ದೀರಾ ವಿಡಿಯೋಸ್ ನೋಡ್ಬೇಕಾದ್ರೆ. ಪಾಪುಗೆ ಇಂಜೆಕ್ಷನ್ ಬಂದುಬಿಟ್ಟು 1.5 ಮಂತಿಗೆ ಹಾಕ್ತಾರೆ ಫ್ರೆಂಡ್ಸ್. ಆಲ್ಮೋಸ್ಟ್ ಇವಾಗ ನಮ್ಮ ಪಾಪುಗೆ ಬಂದು 1.5 ಮಂತ್ ಆಗ್ತಾ ಬರ್ತಾ ಇದೆ. ಅದಕ್ಕೆ ಸ್ವಲ್ಪ ಇಂಜೆಕ್ಷನ್ನು ಸಹಿತ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಗುರುವಾರ ಮಾತ್ರ ಇಂಜೆಕ್ಷನ್ ಹಾಕ್ತಾರೆ. ನಾವು ಸಹಿತ ಗುರುವಾರ ಹೋಗಿ ಹಾಕಿಸ್ಕೊಂಡ್ಬರ್ಬೇಕು. ಅವಾಗ ಕರೆಕ್ಟಾಗಿ ಅವಳಿಗೆ 1.5 ಮಂತ್ ಆಗುತ್ತೆ. ಖಂಡಿತವಾಗಿ 1.5 ಮಂತ್ ಆಗಿದ ತಕ್ಷಣವೇ ಮಗುಗೆ ಇಂಜೆಕ್ಷನ್ ಕೊಡಿಸ್ಬೇಕಾಗುತ್ತೆ, ಮರಿಬೇಡಿ ಫ್ರೆಂಡ್ಸ್. ಆ ಡಾಕ್ಟರು ಹೇಳಿಲ್ಲ ಅಂದರೂ ಪರವಾಗಿಲ್ಲ, ನೀವು ಎಲ್ಲರೂ ತಿಳ್ಕೊಂಡಾದರೂ ಸಹಿತ ನೀವು ಅಂಗನವಾಡಿ ಮೇಡಮರು ಇರ್ತಾರೆ ನೋಡಿ, ಶಿಶುವಾರದ ಮೇಡಮರು, ಅವರು ಸಹಿತ ಹೇಳ್ತಾ ಇರ್ತಾರೆ ಪಾಪುಗೂ ಸಹಿತ ಇಂಜೆಕ್ಷನ್ ಕೊಡಿಸ್ಕೊಂಬರ್ಬೇಕಾಗುತ್ತೆ. ಅವಾಗಂತೂ ತುಂಬ ನೋವಾಗುತ್ತೆ ಅಂತಲೇ ಹೇಳ್ಬೋದು. ಈಗ ಫಸ್ಟು ಹುಟ್ಟಿದ ತಕ್ಷಣ ಇಂಜೆಕ್ಷನ್ ಕೊಟ್ಟಿರಲ್ವ, ಅವಳು ಅಷ್ಟೊಂದು ನೋವು ಅಂತ ರಿಯಾಕ್ಷನ್ ಏನು ಮಾಡಲಿಲ್ಲ. ಇವಾಗ ಸ್ವಲ್ಪ ದೊಡ್ಡಳಾಗಿದ್ದಾಳೆ. ಇಂಜೆಕ್ಷನ್ ಕೊಟ್ಟರೆ ಹೇಗೆ ಇರ್ತಾಳೆ ಏನೋ ಅದೊಂದೇ ಭಯ ಆಗ್ತಾಯಿದೆ ಫ್ರೆಂಡ್ಸ್. ಇಂಜೆಕ್ಷನ್ ಖಂಡಿತವಾಗಿ 1.5 ಮಂತಿಗೆ ಒಂದಿದೆ, 3 ಮಂತಿಗೆ ಒಂದಿದೆ, 9 ಮಂತಿಗೆ ಒಂದಿದೆ. ಮುಂದೆ ಹೇಳ್ತಾ ಹೋಗ್ತೀನಿ. ನಿಮಗೆ ಡಾಕ್ಟರ್ ಹೇಳಿರ್ತಾರೆ ಯಾವಾಗ ಇಂಜೆಕ್ಷನ್ ಕೊಡಿಸ್ಕೋಬೇಕು ಮಗುಗೆ ಅಂತ ಹೇಳಿರ್ತಾರೆ ಫ್ರೆಂಡ್ಸ್. ಹೋಗಿ ನೀವು ಇಂಜೆಕ್ಷನ್ನ ಕೊಡಿಸ್ಕೊಳ್ಳಿ. 1.5 ಮಂತ್ ಆಗಿದ ತಕ್ಷಣ ಮಗುಗೆ ಇಂಜೆಕ್ಷನ್ ಕೊಡಿಸ್ಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಇನ್ನೇನು ಇಲ್ಲ. ಪಾಪು ನಾನು ಮಲ್ಕೊಳ್ಳೋದಷ್ಟೇ. ಅವಳು ಸ್ವಲ್ಪ ಆಟ ಆಡಿಸ್ಬಿಟ್ಟು ಮಾತಾಡಿಸ್ಬಿಟ್ಟು ಆಮೇಲೆ ಪಾಪು ನಾನು ಇಬ್ಬರು ಸಹಿತ ಮಲ್ಕೋತೀವಿ. ಯಶು ಆಲ್ರೆಡಿ ಮಲ್ಕೊಂಡು ಮೊಬೈಲ್ ನೋಡ್ತಾ ಇದ್ದಾಳೆ. ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಮೊಬೈಲ್ ನೋಡಿದ್ರೆ ಸಾಕು, ಮಲ್ಕೊಂಡ್ಬಿಡ್ತಾಳೆ. ಅವಳು ಹಾಗೆ ಮಲ್ಕೊಳ್ಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಐ ಹೋಪ್ಫುಲಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಜಾಸ್ತಿ ಲೈಕ್ ಮಾಡಿ, ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಅಷ್ಟೇ, ಇನ್ನೇನಿಲ್ಲ. ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ಪುಟ್ಟ ಫ್ಯಾಮಿಲಿಗೂ ಸಹಿತ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ಬಾಯ್. ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ.